ಸೊ ನಾನೇನಾದರೂ ನಿಮಗೆ ಒಂದು ಆ್ಯನಿಮೆ ನಾನು ನೋಡಿ ಅದು ನನಗೆ ಎಷ್ಟು ಇಷ್ಟ ಆಗಿ ನಾನು ಆಯಿತು ಅಂದರೆ ಅದು ನನ್ನ ಲೈಫ್ನೇ ಸ್ವಲ್ಪ ಚೇಂಜ್ ಮಾಡಿದೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ದಟ್ ಆ್ಯನಿಮೆ ವಾಸ್ ಜಸ್ಟ್ ಅಬೌಟ್ ರಿವೆಂಜ್ ಮತ್ತು ಫಾರ್ಮಿಂಗ್. ಸೊ ಈ ಆ್ಯನಿಮೆ ಯಾವುದು ಮತ್ತು ಹೇಗೆ ನಮ್ಮದು ಲೈಫ್ನ ನೋಡೋ ಪರ್ಸ್ಪೆಕ್ಟಿವ್ನ ಅದು ಚೇಂಜ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡ್ತು ಅಂತ ನಾನು ಇವತ್ತು ನೀವು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಆ್ಯನಿಮೆ ಹೆಸರು ವಿನ್ಲ್ಯಾಂಡ್ ಸಾಗಾ. ವಿನ್ಲ್ಯಾಂಡ್ ಸಾಗಾ ಈಸ್ ಅ ಆ್ಯನಿಮೆ ದಟ್ ಈಸ್ ಅಬೌಟ್ ರಿವೆಂಜ್ ಮತ್ತು ಅವನ ಪರ್ಸ್ನಾಲಿಟಿ ಮತ್ತು ಅವನ್ನ ಹೇಗೆ ಅವ್ನು ಕಂಡ್ಕೋತಾನೆ, ಅದಾದಮೇಲೆ ಫಾರ್ಮಿಂಗ್ ಅದು ಇದು ಅಂತ ಇರುತ್ತೆ. ಆ್ಯಂಡ್ ಇನ್ನರ್ ಪೀಸ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಇರ್ಬೋದು ಈ ಆ್ಯನಿಮೆ. ಅದು ಬೇಸಿಕ್ ಇದು ಅಂತ ನಾನು ಹೇಳ್ತೀನಿ. ಸೊ ವಿನ್ಲ್ಯಾಂಡ್ ಸಾಗಾದ ನಾನು ಸ್ಟೋರಿ ಹೇಳೋದಾದರೆ, ಥಾರ್ಫಿನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಆ್ಯಂಡ್ ದಿಸ್ ಈಸ್ ಅ ಸ್ಟೋರಿ ಆಫ್ ವೈಕಿಂಗ್ಸ್ ಇರ್ತಾರಲ್ಲ, ಆ ಟೈಮ್ನ ಸ್ಟೋರಿ ಇದು. ಒಂದು ಹಳೆ ಇದಿರ್ತಾರೆ. ಒಂದಿನ ಅವನು ಅವರ ಅಪ್ಪ ಜೊತೆ ಬೋಟಲ್ಲಿ ಹೋಗಿರ್ತಾನೆ, ಬೇರೆ ಲ್ಯಾಂಡ್ ನೋಡೋಣ ಅಂತ ಹೋಗಿರ್ತಾನೆ. ಆ್ಯಂಡ್ ಆ ಟೈಮಲ್ಲಿ ಅವರ ಅಪ್ಪನ ಅವರು ಸಾಯಿಸ್ಬಿಟ್ಟಿರ್ತಾರೆ. ಥಾರ್ಸ್ ಅವರ ಅಪ್ಪನೂ ಒಂದು ಹಳೆ ಈ ವಾಸ್ ದ ಅನ್ಡಿಫಿಟೆಡ್ ವಾರಿಯರ್ ಆ್ಯಂಡ್ ದ ಮೋಸ್ಟ್ ಪವರ್ಫುಲ್ ವಾರಿಯರ್ ಇದರಲ್ಲಿ ಅವನು ವಾರಿಯರ್ ಆಗಿದ್ದಾಗ. ಆದರೆ ಅದಾದಮೇಲೆ ಅವನು ನನಗೆ ಯಾರು ಈ ಫೈಟೆಲ್ಲ ನನಗೆ ಬೇಡ ಅಂತ ಎಸ್ಕೇಪ್ ಆಗಿ, ಆ ಜಾಗದಿಂದ ಎಸ್ಕೇಪ್ ಆಗಿ ಒಂದು ಬೇರೆ ಲ್ಯಾಂಡಲ್ಲಿ ಬಂದು ಜೀವನ ನಡೆಸ್ತಾ ಇರ್ತಾನೆ. ಸೊ ಅದಾದಮೇಲೆ ಅವ್ರ ಅಪ್ಪನ ಸಾಯಿಸಿದ್ದು ಆಶ್ಕಲ್ಡ್ ಅಂತ. ಆಶ್ಕಲ್ಡ್ ಇದ್ರದ್ದು ಒಂದು ಅಂಟಾಗನಿಸ್ಟ್ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಫಸ್ಟ್ ಸೀಸನ್. ಈ ಅಂಟಾಗನಿಸ್ಟ್ನ ಅವನು ಥಾರ್ಫಿನ್ ಕಣ್ಮುಂದೆ ಥಾರ್ಸ್ ಅಂದರೆ ಅವ್ರ ಅಪ್ಪನ ಸಾಯಿಸಿರೋದ್ರಿಂದ ಥಾರ್ಫಿನ್ನು ರಿವೆಂಜ್ ತೊಗೊಳಕ್ಕೆ ಅವ್ನು ಡಿಸೈಡ್ ಆಗ್ತಾನೆ. ಒಂದೊಂದು ಮಾತ್ರ ಗುರಿ ಅಂದರೆ ಆಸ್ಕಲ್ಡ್ನ ಸಾಯಿಸಬೇಕು. ಇಷ್ಟೆಲ್ಲ ನಡೀತಾ ಇರುವಾಗ ಥಾರ್ಫಿನ್ಗೆ ಬರೀ 8 ಇಲ್ಲ 9 ವರ್ಷ ಅಷ್ಟೇ. ಒಬ್ಬ ಇಮ್ಯಾಜಿನ್ ಮಾಡಿ, 8 ಇಲ್ಲ 9 ವರ್ಷದ ಹುಡುಗನ ಮುಂದೆ ಅವ್ರ ಅಪ್ಪನ ಸಾಯಿಸಿದ್ರೆ ಅವಾಗ ಅವ್ನು ಏನು ಮಾಡ್ತಾನೆ? ರಿವೆಂಜ್ ಆದರೂ ಅವ್ನು ಎತ್ಕೊಳ್ಳೋದು ಇದು ಮಾಡ್ತಾನೆ, ಎಮೋಷ್ನಲಿ ಅವ್ನು ಫುಲ್ ಟರ್ನ್ ಮಾಡ್ತಾನೆ, ಎಲ್ಲ ಇದಾಗ್ತಾರೆ. ಅದಾದಮೇಲೆ ಅವನು ಅವನ ಜೊತೆನೇ ಇರ್ತಾನೆ. ಯಾಕಂದರೆ ಅವನು ಅವಾಗ ಫೈಟ್ ಮಾಡ್ತಾನೆ. ಅವನು ಹೇಳ್ತಾನೆ, ನಾನು ನಾನು ಒಳ್ಳೆ ಇದು ಮಾಡಿಬಿಟ್ಟು ಒಳ್ಳೆ ಅಸಾಸಿನ್ ಆಗಿ ನಾನು ಸಾಯಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಚಾಲೆಂಜ್ ಮಾಡ್ತಾರೆ. ಅವಾಗ ಅವನು ಆಶ್ಕಾಲ್ಡು ಅಷ್ಟೇ, ನೋಡೋಣ ನೀನು ಚೆನ್ನಾಗಿ ಟ್ರೈನ್ ಮಾಡಿ ನಮ್ಮ ಸಾಯಿಸೋಕ್ಕಾಗುತ್ತಾ ಅಂತ ಅವನು ಅಸೆಪ್ಟ್ ಮಾಡಿ ಅವ್ರ ಜೊತೆನೇ ಅವ್ನು ಟ್ರಾವೆಲ್ ಮಾಡ್ತಾನೆ. ಅವ್ನು ಬೇರೆ ಎಲ್ಲೂ ಹೋಗಲ್ಲ, ಯಾಕಂದರೆ ಅವ್ನು ಆಶ್ಕಾಲ್ಡ್ ಜೊತೆನೇ ಇರ್ತಾನೆ. ರಿವೆಂಜ್ ಅಂತೂ ಅವನಿಗೆ ಸಿಗುತ್ತೆ. ಆದರೆ ಅವನು ಆಶ್ಕಾಲ್ಡ್ನ ಸಾಯಿಸ್ತಾನೆ. ಆದರೆ ಅವ್ನಿಗೆ ಹೆಂಗಾಗಿತ್ತೋ ಆ ಥರ ಅವ್ನು ಸಾಯಿಸಿರಲ್ಲ. ಅವನು ಏನಂದರೆ ಒಂದು ಪ್ರಾಪರ್ ಫೈಟಿಂದ ಅವ್ನು ಸಾಯಿಸ್ಬೇಕಾಗಿತ್ತು ಆಶ್ಕಾಲ್ಡ್ನ. ಬಟ್ ಸ್ವಲ್ಪ ಈ ಆ್ಯನಿಮೆ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅವನು ಆ ಥರ ಸಾಯಿಸೋಕ್ಕಾಗಿಲ್ಲ. ಒಬ್ಬ ಕಿಂಗ್ ಅವನ್ನ ಸಾಯಿಸಾದ್ಮೇಲೆ ಆಶ್ಕಾಲ್ಡ್ನ ಅಲ್ಲಿರೋ ಸೋಲ್ಜರ್ಸ್ ಅವ್ರನ್ನ ಸಾಯಿಸ್ಬಿಡ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ ಥಾರ್ಫಿನ್ ಟೋಟಲಿ ಬ್ಲ್ಯಾಂಕ್ ಆಗಿಬಿಡ್ತಾನೆ. ಯಾಕಂದರೆ ಇವಾಗ ಅವನ ಹತ್ರ ಯಾವುದೂ ಪರ್ಪಸ್ಸೇ ಇಲ್ಲ. ಈಸ್ ಬಿಕಮ್ಸ್ ಲೈಕ್ ಅ ಫಾಲೋ. ಅವ್ನಿಗೇನು ಲೈಫಲ್ಲಿ ಪರ್ಪಸ್ ಇಲ್ಲ, ಏನೂ ಇಲ್ಲ. ಒಂಥರ ಎಮೋಷ್ನಲ್ ಇದ್ರ ಥರ ಆಗಿಬಿಡ್ತಾನೆ. ಅದಾದಮೇಲೆ ಅವನ್ನ ಸೇಲ್ ಮಾಡಿಬಿಡ್ತಾರೆ. ಒಬ್ಬ ಸ್ಲೇವ್ ಆಗಿ ಒಬ್ಬ ಕಂಟ್ರಿಯಲ್ಲಿ ಸೇಲ್ ಮಾಡಿಬಿಡ್ತಾರೆ. ಸೊ ಅದಾದಮೇಲೆ ಅಲ್ಲಿ ಅವನ್ನ ಒಬ್ಬ ಈಸ್ಕೊತಾನೆ, ಒಬ್ಬ ಮರ್ಚೆಂಟ್ ಅವನ್ನ ಈಸ್ಕೊಂಡು ಅವನ ಫಾರ್ಮಲ್ಲಿ ಅವನ್ನ ಸರ್ವೆಂಟ್ ಥರ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದಮೇಲೆ ಅವನು ಅಲ್ಲಿ ಕೆಲಸ ಇದು ಮಾಡುವಾಗ ಅವನೆಲ್ಲ ಬರೀ ಏನಂದರೆ ಫಾರ್ಮ್ ಮಾಡೋದು ಅದು ಅಷ್ಟೇ. ಅದಾದಮೇಲೆ ಅವ್ನು ಯಾರ ಜೊತೆ ಮಿಂಗಲ್ ಮಾತಾಡ್ತಾ ಇರಲಿಲ್ಲ, ಏನೂ ಇಲ್ಲ. ಅದಾದಮೇಲೆ ಅವ್ನು ಮೀಟ್ ಆಗೋದೇ ನಮ್ಮ ಆರ್ಲ್ಯಾಂಡ್ ಅಂತ ಒಬ್ಬ ಕ್ಯಾರೆಕ್ಟರ್. ಅವನು ಸೆಕೆಂಡ್ ಪ್ರೊಟ್ಯಾಗನಿಸ್ಟ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಅವನೇನಂತಾನೆ, ಇದು ಸರ್ವೆಂಟ್ ಲೈಫಲ್ಲ ನಮಗೆ ಬೇಡ, ನಾವಿದ್ದರೆ ನಾವು ನೆಮ್ಮದಿಯಾಗಿರಬೇಕು, ನಾವು ನಮ್ಮ ಇದ್ರ ಬಗ್ಗೆ ಇರಬೇಕು ಅಂತ ಹೇಳ್ತಾನೆ. ಅದಾದಮೇಲೆ ಅವನು ಅವ್ರದ್ದು ಫ್ರೀಡಮ್, ಇವಾಗ ಫ್ರೀಯಾಗಿ ಎಲ್ಲಾದರೂ ಹೋಗ್ಬೋದು ಅಂದರೆ ಅವರು ಆ ಸ್ಲೇವರಿಂದ ಫ್ರೀ ಆಗಬೇಕು. ಸೊ ಅದಕ್ಕೆ ಅವನು ಏನು ಮಾಡ್ತಾನೆ, ಆ ಥಾರ್ಫಿನ್ಗೆ ಹೇಳ್ತಾನೆ, ನಾವೇ ಒಂದು ಫಾರ್ಮ್ ತೊಗೊಳ್ಳೋಣ, ಫಾರ್ಮಿಂಗ್ ಮಾಡಿ ಅದರಲ್ಲಿ ಅದನ್ನೆಲ್ಲ ಸೇಲ್ ಮಾಡಿ ನಾವು ಇವನಿಂದ ಫ್ರೀ ಆಗೋಣ, ನಮ್ಮ ಕಾಸನ್ನು ನಾವು ಕೊಟ್ಬಿಟ್ಟು ನಾವು ಫ್ರೀ ಆಗೋಣ ಇವನು ಸ್ಲೇವರಿಂದ ಅಂತ. ಸೊ ಅದಾದಮೇಲೆ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಅದು ಫಸ್ಟ್ ಎಲ್ಲ ಜರ್ನಿನೇ, ಆದರೆ ಇದ್ರ ಸೆಕೆಂಡ್ ಪಾರ್ಟಿಂದ ಅದರ ಆಗುತ್ತೆ. ಅದಾದಮೇಲೆ ಅವನು ಇಬ್ಬರು ಒಂದು ಜಾಗ ಇಸ್ಕೊಂಡು ಅದರಲ್ಲಿ ಫಾರ್ಮಿಂಗ್ ಮಾಡ್ತಾರೆ, ಇದಾಗುತ್ತೆ. ಮತ್ತು ಅವ್ರನ್ನ ಫ್ರೀ ಮಾಡ್ಕೋತಾರೆ. ಒಬ್ಬ ಕಿಂಗ್ ಅವ್ರ ಜಾಗನ
ಅಕ್ವೈರ್ ಮಾಡೋಕ್ಕೆ ಬರ್ತಾನೆ. ಅವನ ಕಿಂಗ್ ಯಾರು ಇಲ್ಲ, ಥಾರ್ಫನ್ನ ಅಶ್ಕಲ್ ಜೊತೆ ಇದ್ದಾಗ ಒಬ್ಬ ಕಾನೆಟ್ ಅಂತ ಇರ್ತಾನೆ, ಪ್ರಿನ್ಸ್. ಅವಾಗ ಅವ್ರ ಅಪ್ಪನೇ ಸಾಯಿಸಿದ್ದಕ್ಕೆ ಅಶ್ಕಲ್ನ ಸಾಯಿಸಿದ್ದು. ಸೊ ಅವಾಗ ಆ ಕಾರ್ನೆಟ್ ಇವಾಗ ಕಿಂಗ್ ಆಗಿದ್ದಾನೆ. ಅವನ ಜಾಗನ ಅಕ್ವೈರ್ ಮಾಡುವಾಗ ಅವನು ಹೇಳ್ದ. ಅದಾದಮೇಲೆ ಥಾರ್ಫಿನ್ ಅವನ್ನ ಮೀಟಾಗಿ ಅವನು ಇದೆಲ್ಲ ಆದಮೇಲೆ ಅವರು ಫ್ರೀ ಆಗ್ತಾರೆ. ಅದಾದಮೇಲೆ ಆ ಜರ್ನಿ ಹೆಂಗೆ ಅದಾದಮೇಲೆ ಅವನು ಡಿಸೈಡ್ ಮಾಡ್ತಾನೆ ಥಾರ್ಫಿನ್, ನಾನು ಒಂದು ಜಾಗನ ಕಂಡುಹಿಡಿತೀನಿ. ಆ ಜಾಗದಲ್ಲಿ ಯಾವುದೇ ಥರದ ವಾರ್ ಇರಲ್ಲ, ಸ್ಲೇವರಿ ಇರಲ್ಲ, ಡಿಸ್ಕ್ರಿಮಿನೇಷನ್ ಇಲ್ಲ, ಏನೂ ಇರಲ್ಲ. ಆ ಥರ ಜಾಗ ಇದ್ದರೆ ಆ ಜಾಗನ ಹುಡ್ಕೊಂಡು ಹೋಗ್ತೀನಿ. ಆ ಥರ ಜಾಗ ಇಲ್ವಾ, ಆ ಥರ ಎಕ್ಸಿಸ್ಟೆನ್ಸೇ ಇಲ್ವಾ, ಆ ಥರ ಜಾಗನ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಅವನು ಜರ್ನಿ ಸ್ಟಾರ್ಟ್ ಮಾಡ್ತಾನೆ. ಇದೇ ಈ ಆ್ಯನಿಮೆದು ಬೇಸಿಕ್. ಸ್ಪಾಯ್ಲರ್ ಇಲ್ಲದೇ ನಾನು ಹೇಳಿದ್ದೀನಿ, ಇಟ್ ವಿಲ್ ಬಿ ಅನ್ ಅಮೇಝಿಂಗ್. ಇನ್ನು ನಾನು ಇದು ಆ್ಯನಿಮೆದು ಎಕ್ಸ್ಪೀರಿಯೆನ್ಸ್ ನನಗೆ ಹೇಗಿತ್ತು ಅಂತ ನಿಮ್ಗೆ ಹೇಳೋದಾದರೆ, ಈ ಆ್ಯನಿಮೆ ನನ್ನ ವರ್ಡ್ಸಲ್ಲಿ ನಿಮ್ಗೆ ಹೇಳೋಕ್ಕಾಗಲ್ಲ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ. ನೀವು ಬರೀ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗತ್ತೆ. ನೀವು ಬರೀ ಅದನ್ನು ಫೀಲ್ ಮಾಡಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಥರ ಆಗುತ್ತೆ. ಫಸ್ಟ್ ಸೀಸನ್ನಲ್ಲಿ ಆ್ಯಕ್ಷನ್ ಇರುತ್ತೆ, ಬಿಟ್ರಯಲ್ ಇರುತ್ತೆ, ಎಮೋಷನ್ ಇದಿರುತ್ತೆ. ಆದರೆ ಸೆಕೆಂಡ್ ಸೀಸನಲ್ಲಿ ಆ ಥರ ಎಲ್ಲ ಏನೂ ಇರಲ್ಲ, ಆ್ಯಕ್ಷನ್ ಇರಲ್ಲ, ಏನೂ ಇರಲ್ಲ. ಅಲ್ಲಿ ಸ್ವಲ್ಪ ಇರುತ್ತೆ ಆ್ಯಕ್ಷನ್ನು, ಬಟ್ ಮೋಸ್ಟ್ ಆಫ್ ದಿ ಟೈಮ್ ಇಟ್ಸ್ ಅಬೌಟ್ ದ ಕ್ಯಾರೆಕ್ಟರ್ ಹೂ ಇಸ್ ಕಂಪ್ಲೀಟ್ಲಿ ಫಾರ್ಗಾಟನ್ ಅಬೌಟ್ ಹಿಮ್ಸೆಲ್ಫ್. ಮತ್ತು ಅವನ್ನ ಹುಡ್ಕೊಂಡು ಅವನಾಗೋದೇ ಈ ಕತೆ ಆ್ಯನಿಮೆಯ ಮೇನ್ ಇದು. ಅದಾದಮೇಲೆ ಈ ಆ್ಯನಿಮೆದು ಫೇಮಸ್ ವರ್ಡಿಂಗ್ಸ್ ಏನು ಅಂದರೆ, ಐ ಹ್ಯಾವ್ ನೋ ಎನಿಮೀಸ್. ಏನೇ ಇದು ಮಾಡಿದ್ರು ಅವ್ರ ಅಪ್ಪನೇ ಅವನ್ನ ಸಾಯಿಸಿ ಹಾಸ್ಕಲ್ ಆದಮೇಲೆ ಅವನು ಹಾಲೋ ಥರ ಆಗುತ್ತೆ ಅಂತ ಹೇಳಿದ್ದೆ. ಅದಾದಮೇಲೆ ಅವ್ನು ಯಾರನ್ನೇ ಇದು ಮಾಡಿದ್ರು ಅವ್ರು ನನ್ನ ಎನಿಮಿ ಅಲ್ಲ, ಶಾಂತವಾಗಿ ನಾನು ಇರಬೇಕು, ಆ ಥರ ಜಾಗ ಯಾವುದು ಇರಬಾರ್ದು, ವಾರ್ ಏನೂ ಇರಬಾರ್ದು, ಪವರಲ್ಲಿ ಯಾರು ಇರಬಾರ್ದು, ಇದು ಇರಬಾರ್ದು ಅಂತ ಅವನು ಡಿಸೈಡ್ ಮಾಡ್ತಾನೆ. ಸೊ ನಿಮ್ಗೇನಾದರೂ ಒಂದು ಆ್ಯನಿಮೆ ಟೋಟಲಿ ನ್ಯೂ, ವಿತೌಟ್ ಎನಿ ಫ್ಲಾಶಿ ಪವರ್ ಸಿಸ್ಟಮ್ ಮತ್ತು ಬೇರೆ ಏನೂ ಇಲ್ಲ, ಅದೇ ಇಲ್ಲ ಅಂತ ಹೇಳಿದ್ರೆ ಈ ಆ್ಯನಿಮೆ ಡೆಫಿನೆಟ್ಲಿ ನೋಡಿ. ಫಸ್ಟ್ ಸೀಸನ್ ಆ್ಯಕ್ಷನ್ಫುಲ್ ಇರುತ್ತೆ, ನಿಮ್ಗೆ ಮಜಾ ಬರುತ್ತೆ ನೋಡೋಕ್ಕೆ. ಸೆಕೆಂಡ್ ಸೀಸನ್ ಬೋರಿಂಗ್ ಆಗ್ಬೋದು, ಇಲ್ಲ ಆಗ್ಬೋದು. ಬಟ್ ಈ ಆ್ಯನಿಮೆನ ಡ್ರಾಪ್ಔಟ್ ಅಂತೂ ಮಾಡಬೇಡಿ. ಈ ಆ್ಯನಿಮೆನ ನೀವು ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ಡೆಫಿನೆಟ್ಲಿ ಆಗಿ ಸ್ವಲ್ಪ ನಿಮ್ಮಲ್ಲೇ ಚೇಂಜಸ್ ನೀವು ನೋಡ್ತೀರ. ನೀವು ನೋಡೋ ಪ್ರಪಂಚನ ನೀವು ಹೇಗೆ ಪರ್ಸ್ಪೆಕ್ಟಿವ್ ಇರುತ್ತೋ ಅದು ಚೇಂಜ್ ಮಾಡಿಸುತ್ತೆ ಈ ಆ್ಯನಿಮೆ ನಿಮಗೆ. ಸೊ ಈ ಇನ್ನು ಈ ಆ್ಯನಿಮೆ ನೀವು ಈ ಥರದ ಒಂದು ಆ್ಯನಿಮೆ ಬೇಕಿತ್ತು ಅಂದರೆ, ಇಫ್ ಯು ವಾಸ್ ಸರ್ಚಿಂಗ್ ವೆರಿ ಗುಡ್ ಆ್ಯನಿಮೆ ವಿತ್ ವೆರಿ ಗುಡ್ ಸ್ಟೋರಿ ರೈಟಿಂಗ್ ಮತ್ತು ಅಮೇಝಿಂಗ್ ಕ್ಯಾರೆಕ್ಟರ್ ಬಿಲ್ಡಿಂಗ್ ಅಂತ ಇರಬೇಕಂದ್ರೆ ಈ ಆ್ಯನಿಮೆ ಡೆಫಿನೆಟ್ಲಿ ಟ್ರೈ ಮಾಡಿ. ವಿನ್ಲೆನ್ಸ್ ಸಾಗ. ಸೊ ಅಂಟಿಲ್ ವಿ ಮೀಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ಸ್.